ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡೋದು ಮಾಮೂಲಿ ಇದ್ದೇ ಇರುತ್ತೆ. ಮನೆ ಕೆಲಸ ಎಲ್ಲ ಮುಗಿಸು ಮತ್ತು ನನ್ನ ಮಗಂಗೆ ತಿಂಡಿಗೆ ರೆಡಿ ಮಾಡಿದೆ. ನನ್ನ ಮಗನ ತಿಂಡಿಗೆ ಬಂದ್ಬಿಟ್ಟು ಇವತ್ತು ಚಪಾತಿ ಮತ್ತು ಬದನೆಕಾಯಿ ಪಲ್ಯ. ಆಲೇ ಟೈಮ್ 7:15 ಆಗಿತ್ತು. ಅವನಿಗೂ ಸ್ಕೂಲಿಗೆ ಟೈಮ್ ಆಗಿತ್ತು. 8:15ಗೆ ಅವನು ವ್ಯಾನ್ ಹತ್ಸೋಕ್ಕೆ ಮೋದೂರು ಗೇಟ್ ಹತ್ರ ಹೋಗಬೇಕು. ಸರಿ ಅಂದ್ಬಿಟ್ಟು ಬೇಗ ತಿಂಡಿ ಮಾಡಿಕೊಟ್ಬಿಟ್ಟು ಅವನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದೆ. ಮನೆಗೆಲ್ಲ ಕೆಲಸ ಮುಗಿಸಿದೆ. ಬೆಳಗ್ಗೆನೇ ಧನ್ಯ ಉರಿಯೋದಿತ್ತು. ಮೊನ್ನೆ ಎಲ್ಲ ಮೆಣ್ಸಿಕಾಯಿ ಎಲ್ಲ ಒಣಗಾಕಿದ್ವಿ. ಧನ್ಯ ಉರಿಯೋಣ ಅಂದ್ಬಿಟ್ಟು ಒಂದು ಒಲೆ ತೊಗೊಂಡಿದ್ದೆ ಧರ್ಮಸ್ಥಳ ಸಂಘದ ಕಡೆಯಿಂದ. ಆ ಒಲೆಯಲ್ಲೇ ಉರಿಯೋಣ ಅಂದ್ಬಿಟ್ಟು ನಮ್ಮ ಹೋರ್ಗಿತಿ ಮನೆ ಹತ್ರ ಹಾಕ್ಕೊಂಡು ಒಲೆ ಹಾಕ್ಕೊಂಡು ಸೌದೆ ಹಾಕ್ಕೊಂಡು ಉರಿತಾಯಿದ್ದೀನಿ. ಈಗ ಧನ್ಯ ಉರಿಬೇಕಾದ್ರೆ ಮಾಮೂಲಿ ಮಾತುಕತೆ ಎಲ್ಲ ಇದ್ದೇ ಇರುತ್ತೆ. ನಮ್ಮ ಹೋರ್ಗಿತಿ ಧನ್ಯನ ಕೇರಿ ಕೊಟ್ಟರು, ನಾನು ಹುರಿತಾಯಿದ್ದೆ. ಎಲ್ಲ ಹುರಿತಾ ಇದ್ದೀವಿ. ಧನ್ಯ ಎಲ್ಲ ಮೆಣಸಿಕಾಯಿ ಒಣಗಾಕಿದ್ದೀವಲ್ಲಿ. ಯಾವ್ದಾರು ಐಟಮ್ ಮಿಸ್ ಆಗೈತಾ ನೋಡು. ಒಲೆ ನೋಡಿ ಧರ್ಮಸ್ಥಳ ಸಂಘದಿಂದ ತೊಗೊಂಡಿದ್ದು ಎಷ್ಟು ಚೆನ್ನಾಗಿ ಹುರಿತಾ ಇದೆ ಅಂತ. ಸೌದೆ ಒಂದು ಇಕ್ಬಿಟ್ರೆ ಸಾಕು, ಬೇಗ ಹುರಿದ್ಬಿಡುತ್ತೆ. ಅಂದರೆ ಏನಂದರೆ ಬೂದಿ ತಗೋಬೇಕು, ಈಚೆಗೆ ತಗೋತಾ ಇರಬೇಕು. ಏನ ಅಕ್ಕಿ ಒಂದು ನೋಡಿ. ನಮ್ಮ ಹೋರ್ಗಿತಿ ಮೆಣಸಿಕಾಯಿ ಕೆಚ್ತಾ ಇರೋ ರೀತಿ, ಚೀಲ ಎಲ್ಲ ಪುಡಿ ಆಯಿತು. ತಾರ್ಪಲ್ಲು ನೋಡಿ ಎಲ್ಲ ಆಗ್ಲಿಲ್ವಾ? ಆಯ್ತಾ ಅದ ಬಾರಮ್ಮ ಲಕ್ಷ್ಮಮ್ಮ. ಹಾಂ ಇಷ್ಟೊತ್ತಿಗೆ ಹೊಡೆದಿದ್ರಾ ಮತ್ತೆ? ಹಾಂ ಎಲ್ಗೋಗಿದ್ದೆ? ನೀರು ತುಂಬ್ಕೊಬಿಟ್ಟದ? ಭತ್ತ ಬಂದ್ಬಿಟ್ಟೈತಾ ಅಲ್ಲಿ? ಭತ್ತ ಕಡಲೆಕಾಳು 1 kgಗೆ ಉರಿತೀನಿ ಅಲ್ಲ. 1 kgಗೆ ಸಾಕು ಅಂತು ರಘು. 1 kg ಮಾಡಿಸು ಅಂತು. ಅದಕ್ಕೆ 1 kg ಉರಿತಾ ಇದ್ದೀನಿ. ಚೀಲ ತಂದಿದ್ದೆ ಇತ್ತಲ್ಲ ಆಕಳಿಗೆ ಅಂದರೆ ಅವಳ ಟಾರ್ಪಲೆಲ್ಲ ಪುಡಿ ಆಗೋಯ್ತು. ಅಲ್ಲ ಕಣೆ, ಪುಡಿದೇ ಇತ್ತಲ್ಲ ಚೀಲ. ನೋಡಿ ನಮ್ಮ ಕಾರ್ ಟಾರ್ಪಲ್ ಹೊಚ್ಚಿದೆ, ಹೆಂಗೆ ಬಿದ್ದೋಗ್ಬಿಡ್ತು ಗಾಳಿ ಪಡ್ತಕ್ಕೆ. ಧನ್ಯ ಉರಿಯೋದೇ ಒಂದು ಕೆಲಸ ಮಾಡ್ತಾರೆ. ಧನ್ಯ ಎಲ್ಲ ಉಬ್ದಾಯ್ತು, ಚೀಲಕ್ಕೆ ಹಾಕಿದ್ದೀನಿ. ಯಾರ ಬಗ್ಗೆ ನಾಯಿಕ ಬರ್ತಡೆ ಇನ್ನೂ ದಪ್ಪ ಅವು ಚರು. ಏಯ್ ತಗೊಳ್ಳೋ, ಬರ್ತಡೇನ ನಾಳೆ. ನೋಡಿ ನಮ್ಮ ಬರ್ತಡೇ ಬಾಯ್. ನಮ್ಮ ಕೇರಿಲಿ ಒಬ್ರದ್ದು ಬರ್ತಡೇ ನಡೀತಾ ಇರ್ತದೆ. ಹಲೋ, ದುರ್ಗಕ್ಕೆ ಹೋಗ್ತಾ ಇದ್ದೀನಿ ಮಿಲ್ ಮಾಡಿಸ್ಕೊಬರೋಕ್ಕೆ. ಹಾಕ್ಲಾ ಇದ್ರೊಳಗಡೆ.
50 ರೂಪಾಯಿ ತೊಗೊಂಡ್ರು ಮಿಲ್ ಮಾಡ್ಸೋಕ್ಕೆ. ನಮ್ಮೂರಿಂದ ಲಕ್ಷ್ಮೀಪುರ ಅಂತ ಐತೆ, ಅಲ್ಲೂ ಮಿಲ್ ಮಾಡ್ತಾರೆ. ಆದರೆ ನಾನು ದುರ್ಗಕ್ಕೆ ಬಂದಿದ್ದೆ, ಅವರು ಮಧ್ಯಾಹ್ನದ ಹೊತ್ತೆಲ್ಲ ಇರಲ್ಲ, ಹೊಲ್ದ ಹತ್ರ ಹೋಗ್ಬಿಟ್ಟಿರ್ತಾರೆ. ಅದಕ್ಕೇ ದುರ್ಗದಲ್ಲೇ ಮಾಡಿಸ್ಕೊಂಡು ಹೋಗ್ಬಿಡೋಣ. ಹಂಗೆ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು. ತೊಗೊಂಡು ಹಂಗೆ ಓದಂಗೂ ಆಗುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ತೊಗೊಂಡೆ. ಕೊತ್ತಂಬರಿ ಬಂದುಬಿಟ್ಟು ಕಟ್ಟು 20 ರೂಪಾಯಿ, 30 ರೂಪಾಯಿಗೆ 2 ಕಂತೆ ಯಾವುದಾದ್ರು ತೊಗೊಳ್ಳಿ ಅಂದರು. ಸರಿ ಅಂದ್ಬಿಟ್ಟು 1 ಕಟ್ ಮೆಂತ್ಯ, 1 ಕಟ್ ಕೊತ್ತಂಬರಿ ತೊಗೊಂಡೆ ಸೊಪ್ಪು ಅಂಗಡಿಲಿ. ಮತ್ತು ಅಲ್ಲಿಂದನೇ ತರಕಾರಿ ತೊಗೊಳ್ಳೋಣ ಅಂತ ಹೋದೆ. ಏನು ತರಕಾರಿ ರೇಟ್ ಎಲ್ಲ ಹೆಚ್ಚಿಸ್ಬಿಟ್ಟವ್ರೆ. ಟೊಮೊಟೊ KG 60 ರೂಪಾಯಿ, ಮತ್ತು ತರಕಾರಿ ಮಿಕ್ಸು 60 ರೂಪಾಯಿ. ಸರಿ ಅಂದ್ಬಿಟ್ಟು ತೊಗೊಂಡು ತರಕಾರಿ ಎಲ್ಲ, ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ತೊಗರಿಕಾಯಿ ಮಾರ್ತಾಯಿದ್ರು. 100 ರೂಪಾಯಿಗೆ 2 kg ಅಂದರು. ಈಗ ಸೀಸನ್ ಅಲ್ವಾ, ಸರಿ ಅಂದ್ಬಿಟ್ಟು ತೊಗರಿಕಾಯಿ ತೊಗೊಂಡು ಈಗ ಪೆಟ್ರೋಲ್ ಬಂಕ್ ಹತ್ರ ಹೋದೆ. ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ನಮ್ಮ ಓರ್ಗಿತ್ತಿ ಮಗಳು ಗಾಡಿ ಐತೆ, ಅದಕ್ಕೆ ಪೆಟ್ರೋಲ್ ಇರಲಿಲ್ಲ. ಅವಳನ್ನೇ ಕರ್ಕೊಂಡೋಗು ದುರ್ಗಕ್ಕೆ ಬಂದಮೇಲೆ ಅವಳ ಗಾಡಿನೇ ತೊಗೊಂಡೋಗು ಅಂದ್ಲು. ಇಲ್ಲ, ಅವಳು ಬರೋ ಸಾಯಂಕಾಲ ಆಗುತ್ತೆ ಅಂದ್ಬಿಟ್ಟು ನನ್ನ ಗಾಡಿಲೇ ಒಂದು ದೊಡ್ಡ ವಾಟರ್ ಕ್ಯಾನ್ ಇಸ್ಕೊಂಡು ವಾಟರ್ ಕ್ಯಾನ್ಗೆ ತೊಗೊಂಡು ಸ್ವಲ್ಪ ಲೈನಿಂಗ್ ಅಂಗಡಿಗೆ ಹೋಗ್ಬೇಕಾಯ್ತು. ಲೈನಿಂಗ್ ಅಂಗಡಿಗೆ ಹೋಗಿ ಪೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ಬಟ್ಟೆ ಪೀಸು ಅಲ್ಲೋಗಿ ಲೈನಿಂಗ್ ತೊಗೊಂಡೆ. ಅಣ್ಣ ಮತ್ತು ಬ್ಲೌಸ್ ಹೊಲ್ದಿದ್ದೆ, ಅದ್ರದ್ದು ಓವರ್ಲಾಕ್ ಮಾಡಿಸ್ಬೇಕಾಗಿತ್ತು. ಓವರ್ಲಾಕ್ ಮಾಡಿಸ್ಕೊಂಡು ಲೈನಿಂಗ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಕದ ತೆಗೆದೆ, ಐಟಮ್ ಎಲ್ಲ ಒಳಗಡೆ ಇಟ್ಬಿಟ್ಟು ಕೋತಿ ಬಂದುಬಿಟ್ಟು ತಿಂಡಿ ಕವರ್ ಇತ್ತು ಟೇಬಲ್ ಮೇಲೆ ಇಟ್ಕೊಂಡು ಹೋಗ್ಬಿಡ್ತು. ನಾನು ಹಿಂದೆಲೇ ಹೋದೆ, ಅಷ್ಟರಲ್ಲಿ ಹೊಂಟೋಗ್ಬಿಡ್ತು. ಮೂಸಿಂಬೆ ಹಣ್ಣಿತ್ತು, ಕೊಡಕ್ಕೆ ಹೋದೆ, ಹೋಗ್ಬಿಡ್ತದು, ಇರಲಿಲ್ಲ ಅಲ್ಲಿ. ಸರಿ ಅಂದ್ಬಿಟ್ಟು ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ಈಗ ತೋಟದ ಹತ್ರ ಬಂದೆ. ತೋಟಕ್ಕೆ ಹೋದೆ, ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅಲ್ಲೇ ಇದ್ದರು, ಮತ್ತು ನನ್ನ ತಮ್ಮನೂ ಅಲ್ಲೇ ಇದ್ದ. ತೋಟದಲ್ಲೆಲ್ಲ ಅಪ್ಸೆ ಗಿಡ ಹಾಕ್ಸಿದ್ವಲ್ಲ, ಅದಕ್ಕೆ ನೀರು ತುಂಬ ಹಾಕಿದ್ದ. ಅದೆಲ್ಲ ಕಳೆ ಇತ್ತು, ಸ್ವಲ್ಪ ಕೀಳಬೇಕಾಗಿತ್ತು. ಕಳೆ ಎಲ್ಲ ಕಿತ್ತಾದ್ಮೇಲೆ ಈ ಸೈಡಲ್ಲಿ ಸ್ವಲ್ಪ ಕನಕಾಂಬ್ರ ಸಸಿ ಮತ್ತು ಬಾಳೆ ಸಸಿ ಹಾಕ್ಕೊಂಡಿದ್ದು, ಅದಕ್ಕೆಲ್ಲನೂ ನೀರು ಬಿಟ್ಟಾದ್ಮೇಲೆ ಫುಲ್ಲು ಎಲ್ಲದಕ್ಕೂ ಸ್ವಲ್ಪ ಕಳೆಯೆಲ್ಲ ಕಿತ್ತಾದ್ಮೇಲೆ ಬೇರೆ ಬೇರೆ ಗಿಡಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಹುಲ್ಲು ಎಲ್ಲ ಸಣ್ಣ ಸಣ್ಣ ಹುಲ್ಗಳು ಎಷ್ಟು ಬೆಳೆದಿದೆ ಅಂತ. ಆ ಕಡೆ ಫಾರಮ್ ತೊಳೆದಿದ್ದ ನೀರೆಲ್ಲನೂ ಇದಕ್ಕೆ ಬರೋ ಥರ ಮಾಡಿದ್ದೀವಿ. ಚೆನ್ನಾಗಾಗುತ್ತೆ ಸಸಿಗಳನ್ನೆಲ್ಲ ಅಂದ್ಬಿಟ್ಟು ಈ ಸೈಡೇ ನೆಟ್ಟಿರೋದು. ಅಲ್ಲಿಂದ ಈಗ ಮೇಕೆ ಫಾರಮ್ ಒಳಗಡೆ ಹೋದೋ. ಮೇಕೆಗಳೆಲ್ಲ ಮೇಯ್ತಾ ಇದ್ದು, ಅಲ್ಲೇ ಮಿಷಿನಲ್ಲಿ ಮೇವು ಕಟ್ ಮಾಡಿ ಹಾಕಿದ್ದ ನನ್ನ ತಮ್ಮ. ಮೇಕೆನೆಲ್ಲ ಒಂದು ರೌಂಡ್ ನೋಡಿಕೊಂಡು ಹೊಲ್ದಲ್ಲಿ ಸ್ವಲ್ಪ ಕಳೆ ಇತ್ತು ಅಪ್ಸೆ ಗಿಡದಲ್ಲಿ, ಅದೆಲ್ಲ ಕಿತ್ತಾಕ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಯಜಮಾನ್ರಿಬ್ರು. ಮನೆಗೆ ಬಂದು ಸಾಂಬಾರು ಪುಡಿ ಹಾರಕ್ಕಿಟ್ಟಿದ್ದೆ. ಸಾಂಬಾರು ಪುಡಿ ಮಿಲ್ಲಿಂದ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣವೇ ಹಾರಕ್ಕಿಡಬೇಕು. ಎಲ್ಲ ಡಬ್ಬಕ್ಕೆ ಹಾಕಿ ಜರಡಿ ಹಿಡ್ದು ಡಬ್ಬಕ್ಕೆಲ್ಲ ಸುರಿದ್ಬಿಟ್ಟು ಎತ್ತಿಟ್ಟೆ. ಮತ್ತು ನಮ್ಮ ಯಜಮಾನ್ರು ರೊಟ್ಟಿ ಬೇಕು ಅಂದರು. ಉಪ್ಸಾರಿತ್ತು, ಅನ್ನ ಇತ್ತು, ಆದರೂ ಚಳಿ ಅಂದ್ಬಿಟ್ಟು ರೊಟ್ಟಿ ಕೇಳಿದ್ರು. ಸರಿ ಅಂದ್ಬಿಟ್ಟು ನಾನು ರೊಟ್ಟಿ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ರೊಟ್ಟಿ ಹಾಕ್ತಾಯಿದ್ದೀನಿ ಅಂತ. ಮಡಗು ಸೇರಿ ಈಗಿದ ಚಟ್ನಿನ ಬಿಸಿ ಬಿಸಿ ರೊಟ್ಟಿ. ನಮ್ಮ ಯಜಮಾನ್ರಿಗೆ ರೊಟ್ಟಿ ಹಾಕ್ಕೊಟ್ಟೆ. ರೊಟ್ಟಿ ಎಲ್ಲ ಹಾಕ್ಕೊಟ್ಟಾದ್ಮೇಲೆ ನಮ್ಮ ಹುಡುಗರಿಗೂ ಹಾಕ್ಕೊಟ್ಟೆ. ಅವರು ತಿಂದಾಯಿತು. ಈಗ ನಾನು ರೊಟ್ಟಿ ತಿನ್ನೋಣ ಅಂದ್ಬಿಟ್ಟು ನಾನು ರೊಟ್ಟಿ ಹಾಕ್ಕೊಂಡು ಕೂತಿದ್ದೀನಿ.
ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖಾರ ಆಗಿ ಬಾಯಿಗೆ ಸಕ್ಕರೆ ಹಾಕೋತವ್ರಿ.